ಯಾಕೋ ಬಿಜೆಪಿ ಒಳಗಡೆ ಇರುವಂತಹ ಗೊಂದಲಗಳು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ನೋಡಿ, ಇಲ್ಲಿಂದ ನಾಯಕರನ್ನ ಕರೆಸ್ಕೊಂಡಿದ್ದಾಯಿತು, ದಿಲ್ಲಿನಲ್ಲಿ ಮಾತಾಡಿಸಿದ್ದಾಯಿತು. ಅದಾದಮೇಲೆ ಈಗ ದಿಲ್ಲಿಯ ನಾಯಕರು ರಾಜ್ಯಕ್ಕೆ ಬಂದಿದ್ದಾರೆ. ರಾಧಾ ಮೋಹನ್ ದಾಸ್ ಇವತ್ತು ಕೋರ್ ಕಮಿಟಿ ಮೀಟಿಂಗನ್ನು ಕರೆದಿದ್ರು. ಮೀಟಿಂಗನ್ನು ಕರೆದು ಸಾಕಷ್ಟು ಮಾತಾಡಿದ್ರು, ಗೊಂದಲಗಳ ಬಗ್ಗೆ ಚರ್ಚೆ ಮಾಡಿದರು. ಇದೆಲ್ಲ ಆದಮೇಲೆ ಹೊರಗಡೆ ಬಂದಾದಮೇಲೆ ಅವರು ಹೇಳಿದ್ದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲವೇ ಇಲ್ಲ. ಈ ಮುಖಾಂತರ ಅತೃಪ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರಾಧಾ ಮೋಹನ್ ದಾಸ್ ಇಲ್ಲಿಂದ ರವಾನಿಸ್ಬಿಟ್ರು. ಆದರೆ ಕೇಳೋರು ಯಾರು? ಯಾಕಂದರೆ ಯತ್ನಾಳ್ ಅವ್ರನ್ನ ದೆಹಲಿ ಕರೆಸ್ಕೊಂಡಿದ್ದಾಯಿತು, ಯತ್ನಾಳ್ ದೆಹಲಿಗೆ ಹೋಗಾಯಿತು, ಮಾತುಕತೆ ಮಾಡಿದ್ದಾಯಿತು, ತಿಳಿ ಹೇಳಿದ್ದಾಯಿತು, ಅವ್ರಿಗೆ ಬುದ್ಧಿವಾದ ಹೇಳಿದ್ದಾಯಿತು. ಮತ್ತು ವಾಪಸ್ ಬಂದಾದಮೇಲೆ ಅವ್ರು ಹೇಳಿದ್ದೇನು ಅಂತಂದರೆ ಪಕ್ಕಾ ಪುಷ್ಪನ ರೀತಿಯಲ್ಲಿ ತಗ್ಗದೇ ಇಲ್ಲ ಅನ್ನುವಂಥ ಮಾತು. ನಿಜಕ್ಕೂ ಹಾಗಾದರೆ ಬಿ ಜೆ ಪಿಲಿ ಏನು ನಡೀತಾ ಇದೆ ಬನ್ನಿ ನೋಡೋಣ. ಹೈಕಮಾಂಡ್ ಮಧ್ಯೆರೆದ್ರು ಅವರದ ಬಿಜೆಪಿ ಬಣಕಿಚ್ಚು. ನಾವು ಅಂಜಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಲ್ಲ. ಶಿಸ್ತು ಸಮಿತಿ ಭೇಟಿ ಬಳಿಕವೂ ಯತ್ನಾಳ್ ಸಿಡಿಗುಂಡು. ಯಾರು ಸಂಧಾನ ಯಾರು ನೋಡ ಮಾಡೋದ್ರಿ, ಯಾರು ಮಾಡೋರು? ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ, ಯತ್ನಾಳ್ ಬಣಕ್ಕೆ ಸಂದೇಶ. आज विजेंद्र उचित है, इसलिए प्रचंड हमारे प्रदेश अध्यक्ष है. ಮಾತಿಗೋ ಕರೆಕ್ಟ್ ಆಗಿಲ್ಲ, ಮನವೊಲಿಕೆಗೋ ಜಗ್ಗೊತ್ತಿಲ್ಲ. ಎಷ್ಟೇ ಹೇಳಿದ್ರೋ ಕೇಳ್ತಾಗಿಲ್ಲ. ಆತ ಯತ್ನಾಳ್ ಬಣ ಶಕ್ತಿ ಪ್ರದರ್ಶಿಸಿದ್ರೆ ಈತ ವಿಜಯೇಂದ್ರ ಬಣ ತೊಡೆ ತಟ್ಟಾಗಿದೆ. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ಯತ್ನಾಳ್ ಬಣ ಸದ್ಯ ರಾಜ್ಯಕ್ಕೆ ಎಂಟ್ರಿ ಆಗಿದೆ. ರಾಜ್ಯಕ್ಕೆ ಬರ್ತಾಗಿದ್ದಂತೆ ವಿಜಯೇಂದ್ರ ವಿರುದ್ಧ ಕತ್ತಿ ವರಸೆ ಮುಂದುವರೆಸಿದೆ. ಅಲ್ರಿ, ನಾವು ವಕಫ್ ಹೋರಾಟ ಸಲ ಕೂಡಿದ್ದೀವಿ. ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ಇಲ್ಲ. ನಾವು ಏನು ಚರ್ಚೆ ಮಾಡಿದ್ದು ಅಂದ್ರೆ ಇವತ್ತು ವಕಫ್. ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ. ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ ನಿಂತೀವಿ. ನಾವು ಅಂಜಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಲ್ಲ. ದಿಲ್ಲಿದಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ. ಯಾರು ಸಂಧಾನ ಯಾರು ನೋಡ ಮಾಡೋದ್ರಿ, ಯಾರು ಮಾಡೋರು? ಅವ್ರಾಗ ಸಂಧಾನ ಮಾಡ್ತಾರೆ ರೀ. ಅವ್ರು ಭಾಳ ಹೈ ಪವರ್ ಕಮಿಟಿ ಇದೆ. ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ, ಎಲ್ಲರ ಬಗ್ಗೆ ಬರೀತೀವಿ. ಭಾರತೀಯ ಜನತಾ ಅಧ್ಯಕ್ಷರ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕಿಲ್ಲ, ಅವ್ರು ಬಿಟ್ಟು ಕೊಡು ಒಳ್ಳೆಯದು. ಹೀಗೆ ಶಿಸ್ತು ಸಮಿತಿ ಭೇಟಿ ಬಳಿಕವೂ ವಿಜಯೇಂದ್ರ ವಿರುದ್ಧ ಬೆಂಕಿಯುಗುಳಿದ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಆಂತರಿಕ ಚರ್ಚೆ ನಡೆದೇ ಇಲ್ಲ ಅನ್ನೋ ಮೂಲಕ ಹೋರಾಟ ನಿರಂತರ ಎಂಬ ಸಂದೇಶ ರವಾನಿಸಿದ್ರು. ಹೀಗಾಗಿ ಸಿಡಿದೆದ್ದ ವಿಜಯೇಂದ್ರ ಬಣ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ನಿಂತಿತ್ತು. ಬಣ ಬಡಿದಾಟ ಮಧ್ಯೆಯೂ ಬಿಜೆಪಿ ಕೋರ್ ಕಮಿಟಿ ಸಭೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರರನ್ನೇ ಮುಂದುವರೆಸುವಂತೆ ಪಟ್ಟು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ಮಧ್ಯೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಿತು. ಸಭೆಗೂ ಮುನ್ನ ರಾಧಾ ಮೋಹನ್ ದಾಸ್ ಭೇಟಿಯಾದ ವಿಜಯೇಂದ್ರ ಬಣ ಶಕ್ತಿ ಪ್ರದರ್ಶನ ಮಾಡಿದೆ. ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸುವಂತೆ ಮನವಿ ಮಾಡಿದೆ. ಈ ವೇಳೆ ರಾಜ್ಯದಲ್ಲಾಗ್ತಾ ಇರೋ ಬೆಳವಣಿಗೆ ನನ್ನ ಗಮನದಲ್ಲಿದೆ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ದಾಸ್ ಭೇಟಿ ಬಳಿಕ ಮಾತನಾಡಿದ ರೇಣುಕಾಚಾರ್ಯ ಯತ್ನಾಳ್ ಹೆಸರು ಹೇಳದೆ ಗುಡುಗಿದ್ದಾರೆ. ವಿಜಯೇಂದ್ರ ಅವರು ವಯಸ್ಸು ಮುಖ್ಯ, ಅನುಭವ ಮುಖ್ಯ, ಸಾಮರ್ಥ್ಯ ಇದೆ, ಪಕ್ಷವನ್ನು ಕಟ್ತಾರೆ. ನಾವು ನಮ್ಮ ಏನು ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ, ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ. ಗೊಂದಲ ಮೂಡಿಸಿದರೆ ಅವ್ರಿರೋದು 5-6 ಜನ, ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಇಲ್ಲ. ಯತ್ನಾಳ್ ಬಣಕ್ಕೆ ರಾಧಾ ಮೋಹನ್ ದಾಸ್ ಖಡಕ್ ಸಂದೇಶ. ವಿಜಯೇಂದ್ರ ಬಣದ ಮನವಿ ಕೇಳಿದ ನಂತರ ಕೋರ್ ಕಮಿಟಿ ಸಭೆ ನಡೆಸಿದ ರಾಧಾ ಮೋಹನ್ ದಾಸ್ ಸಭೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಚರ್ಚಿಸಲಾಗಿದೆ. ಹಾದಿ ಬೀದಿಯಲ್ಲಿ ಮಾತನಾಡೋರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಎಲ್ಲರ ಮನವಿ ಕೇಳಿದ ರಾಧಾ ಮೋಹನ್ ದಾಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಯತ್ನಾಳ್ ಬಣಕ್ಕೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. जो कि पार्टी की लीडरशिप को बदल सके. पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए प्रचंड हमारे प्रदेश अध्यक्ष है. ಯತ್ನಾಳ್ ಉತ್ತರ ಕೊಟ್ಟ ಮೇಲೆ ಕ್ರಮ ಎಂದ ದಾಸ್.
ಅಂದಹಾಗೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನೋ ಯತ್ನಾಳ್ ಬಣಕ್ಕೆ ವಿಜಯೇಂದ್ರ ಟೀಮ್ ದಾಸ್ ಮೂಲಕ ಸಂದೇಶ ರವಾನಿಸಿದೆ. ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಇನ್ನೂ ಉತ್ತರ ನೀಡಿಲ್ಲ. ನೋಟಿಸ್ಗೆ ಉತ್ತರಿಸಿದ ಬಳಿಕ ಮುಂದೆ ಚರ್ಚೆ ನಡೆಸ್ತೀವಿ ಎಂದಿದ್ದಾರೆ. एक शोकाज नोटिस यत्नाल जी को दी गई है, हम उस शोकाज नोटिस पे यत्नाल जी के जवाब का इंतजार करेंगे। हमने एक शोकाज नोटिस दी है, शोकाज नोटिस का अभी जवाब नहीं आया है। जवाब आने के बाद पार्टी तय करेगी क्या करना है। ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಯತ್ನಾಳ್ ನಡೆ ಪಕ್ಷಕ್ಕೂ ಒಳ್ಳೆಯದಲ್ಲ, ಬಾಲ್ ಹೈಕಮಾಂಡ್ ಅಂಗಳದಲ್ಲಿದೆ, ಕ್ರಮ ಕೈಗೊಳ್ತಾರೆ ಅಂದ್ರು. ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ. ಅವರು ಕೂಡ ಹೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ. ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಕೋರ್ಟ್. ಅವ್ರು ನಿರ್ಧಾರವನ್ನು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆ. ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ. ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದನೂ ಕೂಡ ಒಳ್ಳೆಯದಲ್ಲ. ಹೈಕಮಾಂಡ್ಗೆ ನಾನು ಏನು ಹೇಳಬೇಕೋ ಹೇಳಿದ್ದೀನಿ ಎಂದ ಯತ್ನಾಳ್. ಕೋರ್ ಕಮಿಟಿ ಸಭೆ ನಿರ್ಧಾರಗಳಿಗೆ ಟಕ್ಕರ್ ಕೊಟ್ಟಿರೋ ಯತ್ನಾಳ್ ಹೈಕಮಾಂಡ್ಗೆ ನಾನು ಏನು ಹೇಳಬೇಕೋ ಹೇಳಿದ್ದೀನಿ ಎಂದಿದ್ದಾರೆ. ಯಾರು ಏನು ಬೇಕಾದ ಹೇಳಲಕ್ಕ, ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ನಾ ಕೇಂದ್ರದ ಹೈಕಮಾಂಡ್ ಭೇಟಿಯಾದಾಗ ಎಲ್ಲರೂ ನಾ ಮಾತಾಡಿದ್ದೀನಿ. ಹೊಳ್ಳಿ ಮೆಳ್ಳಿ ಅದನ್ನು ಮಾತಾಡಲಿಕ್ಕೆ ನಾ ತಯಾರಿಲ್ಲ. ಯತ್ನಾಳ್ ಏನೇ ಹೇಳಿದ್ರು, ಕೋರ್ ಕಮಿಟಿ ಸಭೆಯಲ್ಲಿ ವಿಜಯೇಂದ್ರ ಪರವಾಗಿಯೇ ಎಲ್ಲರ ಬ್ಯಾಟ್ ಬೀಸಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಯೋ ಇಲ್ಲ ಅಂತ ರಾಧಾ ಮೋಹನ್ ದಾಸ್ ಸಂದೇಶ ರವಾನೆ ಮಾಡಿದ್ದಾರೆ. ಆದರೆ ಯತ್ನಾಳ್ ನಡೆಯಲ್ಲಿ ಒಂಚೂರ ಬದಲಾವಣೆಯೇ ಆಗಿಲ್ಲ. ಹೈಕಮಾಂಡ್ ಭೇಟಿಯಾಗಿ ಬಂದ್ರು ಸೈಲೆಂಟ್ ವೈಲೆಂಟ್ ಅಸ್ತ್ರ ಪ್ರಯೋಗಿಸಿದ್ದಾರೆ. ಈಗ ನಾನು ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.